ಬಿಲ್ಡಪ್ ಮಾಡಬೇಕು. ಆ ಬಿಲ್ಡಪ್ ಮಾಡೋದ್ರಿಂದ ಏನಾಗುತ್ತೆ, ಅಥವಾ ಈ ಕೋಮು ಗಲಭೆ ಆಗೋದ್ರಿಂದ ಏನಾಗುತ್ತೆ? ಈಗ ನಿಮ್ಗೆಲ್ಲ ಗೊತ್ತು, ಪ್ರತಿಯೊಬ್ಬರು ಸಫರ್ ಆಗಿದ್ದಾರೆ ಇಲ್ಲಿ ಮಂಗಳೂರು ಜನ. ಯಾಕಂದ್ರೆ ಈಗ ನಮ್ಮ ಕಡೆ ಅಷ್ಟೊಂದಿಲ್ಲ, ನಮ್ಮ ಬೆಳಗಾವಿ ಸೈಡ್ ಕೋಮು ಗಲಭೆ ಅದು ಅಷ್ಟೊಂದಿಲ್ಲ. ಮೈಸೂರಿನ ಆಸ್ಪತ್ರೆಯೊಂದರಿಂದ ತಪ್ಪಿಸಿಕೊಂಡು ಬಂದಿದ್ದಾರೆ ಎನ್ನಲಾದ ರೋಗಿಯವರೊಬ್ಬರನ್ನು ಗುರುತಿಸಿ ತುಳುನಾಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅವರನ್ನು ಆಸ್ಪತ್ರೆಗೆ ಸೇರಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ ಘಟನೆ ಬುಧವಾರ ನಡೆದಿದೆ. ಮೈಸೂರಿನ ಆಸ್ಪತ್ರೆಯೊಂದರಿಂದ ತಪ್ಪಿಸಿದ್ದಾರೆ ಎನ್ನಲಾದ ವ್ಯಕ್ತಿಯೊಬ್ಬರು ಬಲ್ಮಠದ ಬಸ್ ತಂಗುದಾಣವೊಂದರಲ್ಲಿ ಸೊಂಟದಲ್ಲಿ ಅಳವಡಿಸಿದ ಟ್ಯೂಬ್ ಸಮೇತ ಇದ್ದಾರೆ ಎಂದು ನಮ್ಮ ನಾಡು ನೀಡಿದ ಮಾಹಿತಿಗೆ ತಕ್ಷಣವೇ ಸ್ಪಂದಿಸಿದ ತುಳುನಾಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬಸ್ ಸ್ಟ್ಯಾಂಡಿನಲ್ಲಿ ಮಲಗಿದ್ದ ವ್ಯಕ್ತಿಯ ಬಗ್ಗೆ ತಿಳಿದುಕೊಂಡು ಅವರ ಯೋಗಕ್ಷೇಮ ವಿಚಾರಿಸಿ ತಪ್ಪಿಸಿ ಬರಲು ಕಾರಣ ಏನೆಂದು ತಿಳಿದುಕೊಂಡು ನಂತರ 108ಕ್ಕೆ ಕರೆ ಮಾಡಿ ರೋಗಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ದೇವೆ. ಆ ವ್ಯಕ್ತಿಯ ಕುಟುಂಬದ ಮಾಹಿತಿ ಪಡೆದು ಕುಟುಂಬಸ್ಥರಿಗೆ ಒಪ್ಪಿಸುವಂತೆ ಮನವಿ ಮಾಡಿದ್ದೇವೆ ಎಂದು ತುಳುನಾಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಯೋಗಿ ಶೆಟ್ಟಿ ಜಪ್ಪು ತಿಳಿಸಿದ್ದಾರೆ. ಮಂಗಳೂರು ನರ್ಸಿಂಗ್ ಹೋಮ್ ಎದುರುಗಡೆ ಒಬ್ಬರು ಯಾರೋ ಒಂದು ಆಸ್ಪತ್ರೆಯಿಂದ ತಪ್ಪಿಸಿದ ರೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ ಎಂದು ನಮಗೆ ತುಳುನಾಡ ರಕ್ಷಣಾ ವೇದಿಕೆ ಸಂಘಟನೆಗೆ ನಮಗೆ ಫೋನ್ ಕರೆ ಬಂತು. ಆ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಬಂದು ನೋಡಿದಾಗ ಅವರ ಸ್ಥಿತಿ ಯಾಕೆಂದರೆ ಅವರಿಗೆ ತಲೆಯಲ್ಲೆಲ್ಲ ಏಟು ಬಿದ್ದು ಅವ್ರ ಭಾರಿ ಸ್ಥಿತಿ ತುಂಬ ಹಾಳಾಗಿತ್ತು. ಅವರು ಮಾತನಾಡುವಾಗ ಅವ್ರು ಹೇಳಿದರು, ಮೈಸೂರಿನ ವಿದ್ಯಾರಾಮಪುರದ ನಾನು ಆಸ್ಪತ್ರೆ ಅಡ್ಮಿಟ್ ಆಗಿದ್ದೆ ಅಂತ ಹೇಳಿದರು. ಹಾಗೆ ಅವರ ತಂಗಿ ಮನೆ ಇಲ್ಲಿಂದ ಅವರು ಹೇಳಿದ್ರು, ನನಗೆ ಸಂಬಂಧಿಕರು ಇದ್ದಾರೆ ಅಂತ ಕೇಳುವಾಗ ಅವ್ರು ಹೇಳಿ ತಂಗಿ ಮನೆ ನಂದು ಬನಶಂಕರಲ್ಲಿ 5th ಕ್ರಾಸಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಿದರು. ಹಾಗೆ ಈಗ ಅದರ ಬಗ್ಗೆ ನಾವು ತನಿಖೆಗೋಸ್ಕರ ನಾವು ಈಗ ಪೊಲೀಸರನ್ನು ನಾವು ಸಂಪರ್ಕಿಸಿದ್ದೇವೆ. ಹಾಗೆ ಪೊಲೀಸರು ಕೂಡ ಬಂದಿದ್ದಾರೆ. ಅದೇ ರೀತಿ 108ಗೆ ನಾವು ಈಗ ತಿಳಿಸಿದ್ದೇವೆ. ಅವರು ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ, ಸ್ವಲ್ಪ ಸಮಯದಲ್ಲಿ ಈಗ ಬರ್ತಾರೆ ಅಂತ ಹೇಳಿ ಅವರು 108ನವರು ಬಂದು ಈ ಬಗ್ಗೆ ಅವರನ್ನು ಸ್ಥಳೀಯ ವೆಲ್ಲಾಕ್ ಆಸ್ಪತ್ರೆಗೆ ಅವರನ್ನು ಅಡ್ಮಿಟ್ ಮಾಡಿದ್ದಾರೆ. ಈಗ ನಾವು ಅವರ ಮನೆಯವರು ಯಾರು ಅಂತ ಪಾಪ ಅವರು ಹುಡುಕ್ತಾ ಇರ್ಬೋದು, ಅವ್ರು ಭಾರಿ ಚಿಂತೆಯಲ್ಲಿರ್ಬೋದು, ಅವರು ಈ ಮನುಷ್ಯ ಇವರು ಜನ ಎಲ್ಲಿ ಹೋಗಿದ್ದಾರೆ ಅಂತ. ಈಗ ಅವರನ್ನು ಕೂಡ ಮನೆಯವರನ್ನು ನಾವು ಸಂಪರ್ಕಿಸಲಿಕ್ಕೆ ನಾವು ಪೊಲೀಸ್ ಮೇಲಾಧಿಕಾರಿಗಳಲ್ಲಿ ಅವರು ಮಾತನಾಡಿಸಿ ಅವರನ್ನು ಮನೆಗೆ ಸೇರಿಸುವ ವ್ಯವಸ್ಥೆಯನ್ನು ನಾವು ಮಾಡಲಿದ್ದೇವೆ. ಪೈಪ್ ಎಲ್ಲ ಕನೆಕ್ಟ್ ಆಗಿದೆ.